ದಿವಸಕ್ಕೆ ನಾವು ಮೇಡಮ್ ಮತ್ತು ಇವರೆಲ್ಲ ನಮಗೆ ತುಂಬ ಸಹಕಾರ ಮಾಡ್ತಾ ಇದ್ದಾರೆ. ಯಾಕೆ ಸಹಕಾರ ಅಂತಂದ್ರೆ ನಾವು ಸರ್ಕಾರದಿಂದ ಏನೋ ₹1 ಹಣ ತಗೊಳ್ದಂಗೆ ಇಂಥ ಮಕ್ಕಳಿಗೆ ಸೇವೆ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಅಂತ ಏನೋ ದಾನಿಗಳ ಸಹಾಯದಿಂದ ನಾವು ಏನಂತಂದರೆ ಅಟ್ಲೀಸ್ಟ್ ಆ ಮಕ್ಕಳಿಗೆ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಆ ಮಕ್ಕಳಿಗೆ ಈಗ ಬಿಟ್ಟು ಅಂದ್ರೆ ನಾವು ಏನಂತಂದ್ರೆ ಮನೆಯಲ್ಲೇ ಹೋಗು, ಶಾಲೆಗೆ ಹೋಗ್ಲಿಕ್ಕಾಗಲ್ಲ, ಅಂಗನವಾಡಿಗೆ ಹೋಗ್ಲಿಕ್ಕಾಗಲ್ಲ. ಅದೆಲ್ಲೇ ಒಂದು ಕಡೆ ತಾಯಿ ದೊಡ್ಡ ಬರ್ಡನ್. ಸೊ ಆ ಮಗುನ ನೋಡ್ಕೋಬೇಕು, ಮನೆ ಕೆಲಸ ಮಾಡ್ಕೋಬೇಕು, ಹಂಗಾಗಿ ಎಲ್ಲೇ ಅವ್ರ ಕಡೆ BP ಶುಗರ್ ಸ್ಟಾರ್ಟ್ ಆಗ್ತದೆ ಗೊತ್ತಿಲ್ಲ. ಸೊ ಈ ಮಗು ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ ಹೆಂಗೆ ಸಾಕ್ಬೇಕಂದ್ರೆ. ಎಷ್ಟೋ ಜನ ಅವ್ರ ತಂದೆನೂ ಸಹಿತ ಅಂತಂದ್ರೆ ಅಷ್ಟು ಕೇರ್ ತೊಗೋತಾನೆ. ಯಾಕೆ ತೊಗೋತಾಯಿಲ್ಲ ಅಂತಂದರೆ ಅವರು ಎಕನಾಮಿಕಲಿ ತುಂಬ ಬಡವರು ಇರ್ತಾರೆ, ದುಡಿಲೇಬೇಕು ಅನಿವಾರ್ಯ. ಸೊ ಹಾಗಾಗಿ ಅಂತಂದರೆ ಸಂಕಲ್ಪದಿಂದ ಆ ಮಕ್ಕಳಿಗೆ ಏನೋ ಒಂದು ಬದಲಾವಣೆ ಆಗ್ತದೆ. ನಾವಿಲ್ಲೊಂದು ಲೈಫ್ ಸ್ಕಿಲ್ಲನ್ನು ಕಲಿಸ್ತಾ ಇದ್ದೀವಿ. ಆ ಮಕ್ಕಳಿಗೆ ಏನಂತ ದೊಡ್ಡ ಪ್ರಮಾಣದಲ್ಲಿ ಓದಿ ಅಥವಾ SSLC ಎಕ್ಸಾಮ್ ಕಟ್ತಾವ ಅನ್ನೋದಲ್ಲ. ಅಟ್ಲೀಸ್ಟ್ ನಾಳೆ ತಾಯಿ ಒಂದು ಸಡನ್ ಏಜ್ ಆಗ್ತಂದ್ರೆ ಈ ಮಗು ಇಂಡಿಪೆಂಡೆಂಟ್ ಆಗಿ ತನ್ನ ಕೆಲಸ ತಾನು ಮಾಡ್ಕೊಂಡು ಸಾಕು. ಸೊ ಆ ನಿಟ್ಟಿನೊಳಗೆ ಮಾಡ್ತಾಯಿದ್ವಿ. ಸೊ ನಿಮ್ಮೆಲ್ಲರ ಸಹಕಾರದಿಂದ ನಾವೇನಂತಂದರೆ ಈಗ ಒಂದು 300 ಮಕ್ಕಳಿಗೆ ಸರ್ವಿಸ್ ಕೊಡಲಿಕ್ಕೆ ಮುಂದೆ ಆಗ್ತಾ ಇದ್ದೀವಿ ಎಲ್ಲ. ಸೊ ಹಡಗಲಿಯಲ್ಲಿ 125 ಮಕ್ಕಳಿಗೆ ಮಾಡಿದ್ವಿ, ಹರಪನಹಳ್ಳಿಯಲ್ಲಿ 125 ಮಕ್ಕಳು. ಸೊ ಇಲ್ಲೊಂದು 60-70 ಮಕ್ಕಳಿಗೆ ನಾವು ಸರ್ವಿಸ್ ನೀಡ್ತಾ ಇದ್ವಿ. ಸೊ ಇದೇ ರೀತಿ ಮೇಡಮ್ ನಾನು ಭಾಳ ದಿವಸದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ಒಂದು TV ಇದ್ದರೆ ಏನಾದರೂ ನಮಗೆ ಹೆಲ್ಪ್ ಮಾಡ್ಕೊಂಡು. ಆ ಸೆಂಟ್ರಲ್ಲಿ ಒಂದು ಏನೋ ಮಕ್ಕಳಿಗೆ ಇದು ಇಲ್ಲಲ್ಲೇ. ಸೊ ನಾವು ಅಲ್ಲಿ ಏನಂತಂದರೆ ಆ ಮಕ್ಕಳನ್ನ ಇದೆ ನಾವು ಮಾರ್ಚಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತಾಯಿದ್ವಿ. ಯಾಕಂದ್ರೆ ಒಂದು ಸ್ವಲ್ಪ ರೂಮ್ಗಳೆಲ್ಲ ದೊಡ್ಡದಿರೋದ್ರಿಂದ ಅಲ್ಲಿ ನಮ್ಗೆ ಬಾಡಿಗೆ ಒಂದು ಸ್ವಲ್ಪ ತುಂಬ ಕಷ್ಟ ಆಗ್ತಿದೆ. ಅಲ್ಲಿ ₹10,000 ಬಾಡಿಗೆ ಕೊಡ್ತಾ ಇದ್ದೀವಿ. ಸೊ ಹಂಗಾಗಿ ಅದಕ್ಕೆ ಇಲ್ಲೇ ಶಿಫ್ಟ್ ಮಾಡೋಣ. ಅದ್ರ ಸಲುವಾಗಿ ಆ ಮಕ್ಕಳಿಗೊಂದು ಏನಂತಂದರೆ TV ನೋಡಿ ಅವ್ರು ಕಾರ್ಟೂನ್ ನೋಡಿದ್ರೆ ತುಂಬ ಖುಷಿ ಪಡ್ತಾವಲ್ಲ. ಸೊ ಹಾಗಾಗಿ ಒಂದು TV ಬೇಕಂತ ರಿಕ್ವೆಸ್ಟ್ ಮಾಡಿದ್ವಿ. ಮೇಡಮ್ ಅವ್ರ ಇಲ್ಲ ನಾನು ಖಂಡಿತ ಕೊಡಿಸ್ತೀನಿ ಅಂತಂದು ಹೇಳಿದ್ರು. ಸೊ ಅದೇ ರೀತಿ ಕೊಡಿಸಿದ್ದಾರೆ. ನಿಮಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ತಿಳಿಸ್ತೇನೆ. ನಮ್ಮ ಸಂಸ್ಥೆ ವತಿಯಿಂದ ನಮಗೊಂದು ಸೇವಾ ಅವಕಾಶ ಕಲ್ಪಿಸ್ಕೊಟ್ಟಿದ್ರಿಂದ ಅದಕ್ಕೊಂದು ಅವಕಾಶ ಸಿಕ್ತು. ನಮಗೂ ಒಂದು ಎಲ್ಲರೂ ಒಂದು ಯುಟಿಲೈಸ್ ಆಗೋ ಕಡೆನೇ ಕಲ್ಪಿಸ್ಬೇಕನ್ನೋದು. ಅದಕ್ಕೆ ನಮ್ಮ ಆಶಾ ಮ್ಯಾಮ್ ಫ್ಯಾಮಿಲಿಗೆ ನಾವು ತುಂಬ ರಿಗಾರ್ಡಿ ಆಗಿರ್ತೀವಿ.